ಆವಾಗ ನಾವು ಸಿಗಾಕೊಂಡ್ಬಿಟ್ಟು ಅದರಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಪನಿಷ್ಮೆಂಟ್ಸ್ ಎಲ್ಲ ತಗೊಂಡು ನಮ್ಮ ಫೋನ್ಸ್ ಎಲ್ಲ ಕಿಸ್ಕೊಂಡ್ಬಿಟ್ಟಿದ್ರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಫಸ್ಟ್ ಓಡಿಸ್ಕೊಂಡಿದ್ದು, ಫಸ್ಟ್ ಬೈಸ್ಕೊಂಡಿದ್ದು, ಅದೆಲ್ಲ ತುಂಬಾ ಸ್ಪೆಷಲ್ ಮೆಮರೀಸ್. ಓಕೆ, ಫಸ್ಟ್ ಏನ್ರ ಕೊಡ್ಸ್ಕೊಂಡ್ರಿ ನೀವು? ಯಾಕಂದ್ರೆ ಚೆನ್ನಾಗಿ ಓದೋ ಹುಡುಗಿ ಅಂದ್ರೆ ಯಾಕೆ ನಿಮ್ಗೆ ನೋಡಿದ್ರು? ಶಾಸ್ತ್ರಿ ಏನ್ರಿ ಇದು? ಅವತ್ತು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನಾವು ಟೀಚರ್ಸ್ ನ ಬಿಟ್ಟು ಬರ್ತೀವಿ ಅಂತ ಹತ್ತಿಲ್ಲ, ನಾನು ನನ್ನ ಫ್ರೆಂಡ್ಸ್ ನ ಬಿಟ್ಟು ಬರ್ತೀನಿ ಅಂತ ಹತ್ತಿದ್ದೀನಿ. ನೀವು ಕಾಲೇಜಸ್ ಸ್ಕೂಲಾ? ಕಾಲೇಜಾ? ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಮಿಸ್ಟರ್ MCUಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬ್ತಾ ಇದ್ದೀನಿ. ಮತ್ತೊಮ್ಮೆ ವೆಲ್ಕಮ್ ಟು ಮಿಸ್ಟರ್ MCUಗೆ. ಇವತ್ತು ನಾನು ನಮ್ಮ ಮಹಾಜನತೆ ಹತ್ರ ಹೋಗಿ ಸ್ಕೂಲ್ ಲೈಫ್ ಬೆಟ್ರಾ ಇಲ್ಲ ಕಾಲೇಜ್ ಲೈಫ್ ಬೆಟ್ರಾ ಅಂತ ಕೇಳ್ತಾ ಇದ್ದೀನಿ. ಯಾಕಂದರೆ ಸ್ಕೂಲಲ್ಲಿ ತುಂಬ ಜನಕ್ಕೆ ಮೆಮೊರೀಸ್ ಇರುತ್ತೆ, ಅದೇ ಥರ ಕಾಲೇಜಲ್ಲಿ ತುಂಬ ಜನಕ್ಕೆ ಮೆಮೊರೀಸ್ ಇರುತ್ತೆ. ಸ್ಕೂಲು ಕಾಲೇಜು ಕಂಪೇರ್ ಮಾಡಿ ಯಾವುದರಲ್ಲಿ ನಿಮ್ಗೆ ತುಂಬ ಮೆಮೊರೀಸ್ ಇದೆ, ಯಾವ ಲೈಫ್ ನಿಮ್ಗೆ ತುಂಬ ಬೆಟರ್ ಆಗಿತ್ತು ಅಂತ ನಾನು ಹೋಗಿ ನಮ್ಮ ಮಹಾಜನತೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವರು ಅದಕ್ಕೆಲ್ಲ ಏನೇನೆಲ್ಲ ಉತ್ತರ ಕೊಡ್ತಾರೆ ಅಂತ ಹೋಗಿ ನೋಡೋಣ. ಇವಾಗ ನಾವು ತುಂಬ ಲೇಟ್ ಮಾಡದೆ ಹೋಗಿ ನಮ್ಮ ಮಹಾಜನತೆನ ಮಾತಾಡ್ಸ್ಬಿಡೋಣ, ಬನ್ನಿ. ಓಕೆ, ನಿಮ್ಮ ಹೆಸರು? ಗಗನ ಅಂತೇಳಿ. ಭಾಗ್ಯಶ್ರೀ. ಓಕೆ, ಥ್ಯಾಂಕ್ ಯು. ನಾನು ಕೇಳೋ ಕ್ವಶನ್ಗೆ ನೀವು ಆನೆಸ್ಟ್ ಉತ್ತರ ಮಾಡಬೇಕಾಯ್ತಾ? ಓಕೆ, ನಿಮಗೆ ಸ್ಕೂಲ್ ಲೈಫ್ ಬೆಟರ್ ಆಗಿತ್ತಾ, ಕಾಲೇಜ್ ಲೈಫ್ ಬೆಟರ್ ಆಗಿತ್ತಾ? ಸ್ಕೂಲ್ ಲೈಫೇ ಬೆಟರ್ ಆಗಿತ್ತು ಅನ್ಸುತ್ತೆ. ಬೆಟರ್ ಆಗಿತ್ತು ಅನ್ಸುತ್ತಾ? ಸ್ಕೂಲ್ ಲೈಫ್ ಗೋಲ್ಡನ್ ಲೈಫ್. ಸ್ಕೂಲ್ ಲೈಫ್ ಸ್ಕೂಲ್ ಲೈಫೇ ಬೆಟರ್ ಆಗಿದೆ ಅನಿಸ್ತಿದೆ. ಸ್ಕೂಲ್ ಲೈಫ್ ಬೆಟರ್ ಆಗಿದೆ. ಸ್ಕೂಲ್ ಲೈಫ್ ಬೆಟರ್. ಸ್ಕೂಲ್ ಲೈಫ್ ಆ್ಯಕ್ಚುಲಿ ಬೋತ್. ಇನ್ನೊಂದೇನೆಂದರೆ ಸ್ಕೂಲ್ ಲೈಫಲ್ಲಿ ಬಂದ್ಬಿಟ್ಟು ಅಷ್ಟೊಂದು ಮೆಚುರಿಟಿ ಇಲ್ದಿರ ಸಿಕ್ಕಿರೋ ಫ್ರೆಂಡ್ಶಿಪ್ಪು, ಮೆಚುರಿಟಿ ಇಲ್ದಿರ ಬಿಹೇವ್ ಮಾಡಿರೋ ಆ್ಯಕ್ಟಿವಿಟೀಸ್. ಇಲ್ಲಿ ಕಾಲೇಜಿಗೆ ಬಂದಮೇಲೆ ಎಲ್ಲ ಮೆಚುರಿಟಿಯಿಂದ ಸಿಕ್ಕಿದ್ದಕ್ಕಿಂತ ಸೊ ಎರಡೂ ಈಕ್ವಲ್ ಆಗೇ ಇದೆ. 2 ಲಕ್ಷ ಕೊಡಿ, 2 lakhs. ಉಮಾ ಗೋಲ್ಡ್ಗ ನಮ್ಮಮ್ಮ ಗೊತ್ತಾ? ಯಾರೇ ನಿಮ್ಮಮ್ಮ? ನಮ್ಮಮ್ಮ ಉಮಾ, ಅವಳದೇ ಗೋಲ್ಡು. ಉಮಾ ಗೋಲ್ಡ್ ಕರೆಕ್ಟಾಗಿ ಹೇಳಿದೆ. ಓಕೆ, ನೀವಿಬ್ಬರು ಸ್ಕೂಲ್ ಲೈಫ್ ಬೆಟರ್ ಅಂತಂದ್ರೆ, ಸೊ ಸ್ಕೂಲ್ ಲೈಫ್ ಅಲ್ಲಿ ಏನೋ ನಮ್ಗೆ ಗೋಲ್ಡನ್ ಮೆಮೊರೀಸ್ ಇರುತ್ತೆ. ಸೊ ಅದು ಯಾವ್ದೋ ಒಂದು ಮೆಮೊರಿ ಶೇರ್ ಮಾಡ್ಕೊಂತೀರಾ ನಿಮ್ಗೆ ಅನ್ಸಿದ್ದು? ನಿನ್ಗೆ ಯಾಕೆ ಆಮೇಲೆ? ನಾವು ಒಂದ್ಸರಿ ಟ್ರಿಪ್ಪಿಗೆ ಹೋದಾಗ ಟೀಚರ್ಸ್ಗೆಲ್ಲ ಪ್ರ್ಯಾಂಕ್ ಮಾಡಿದ್ವಿ. ಆವಾಗ ಬಾಯ್ಸ್ ಜೊತೆ ನಾವು ಜಾಯ್ನ್ ಆಗಿದ್ವಿ. ಸ್ಕೂಲ್ ಲೈಫಲ್ಲಿ ಆ್ಯಕ್ಚುಲಿ ಸ್ಕೂಲ್ ಲೈಫ್ ಒಂದು ಗೋಲ್ಡನ್ ಮೆಮೊರಿನೇ ಇವಾಗ ಆಗಿರೋದಾಗೆ. ಇವಾಗ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲಿ ಹೋಗಿ ನಮ್ಮ ಫ್ರೆಂಡ್ಸ್ ಜೊತೆ ಅದೇ ಕ್ಲಾಸ್ ರೂಮಲ್ಲಿ ಅದೇ ಬೆಂಚಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಗೋಲ್ಡನ್ ಮೆಮೊರೀಸ್ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ತಿಂದಿದ್ದು, ಕ್ಲಾಸ್ ಟೀಚರ್ ಲೆಸನ್ ಮಾಡಬೇಕಾದ್ರೆ ಬಚ್ಚಿಟ್ಕೊಂಡು ಏನಾದರೂ ಮಾಡೋದು, ಹೋಮ್ವರ್ಕ್ ಬರೀದಿರೋ ಹೋಗೋದು, ಅದೆಲ್ಲ. ಓಕೆ, ನೀವು? ಫ್ರೆಂಡ್ಶಿಪ್, ಎಸ್, ಫಸ್ಟ್ ಬರೋದೇ ನನ್ನ ಜ್ಞಾಪಕಕ್ಕೆ ಫ್ರೆಂಡ್ಶಿಪ್. ನನಗೆ ತುಂಬ ಒಳ್ಳೆ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಕಾಲೇಜಲ್ಲಿ ಯಾರೂ ಇಲ್ಲ. ಇವಳು ಜಸ್ಟ್ ಫ್ರೆಂಡ್ ಅಷ್ಟೇ. ಅವಳಿಗೂ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ, ನನಗೂ ಇರ್ತಾರೆ. ಬಟ್ ಸ್ಕೂಲಲ್ಲಿ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನಗೆ ತುಂಬಾ. ನಾನು ಇನ್ನೊಂದು ಥಿಂಗ್ ಹೇಳಬೇಕು ಅಂದರೆ, ನಾನು 10th ಬಂದಾಗ ಸ್ಕೂಲ್ ಲೀಡರ್ ಆಗಿದ್ದೆ. ಅದು ಇನ್ನೊಂದು ಮೆಮೊರಿ. ಯಾರಿಗೂ ಜಾಸ್ತಿ ಓಟ್ಸ್ ಬಂದಿದ್ದು ನನಗೆ ಬಂದಿತ್ತು. ತುಂಬಾ ಖುಷಿ ಆಯಿತು. ಆ 10th ಲೈಫು ಇನ್ನೂ ಮಸ್ತಾಗಿರುತ್ತೆ. 10th ಇಷ್ಟ ನಂಗೆ. ಹೌದು. ನಮ್ದು ಸ್ಕೂಲ್ ಲೈಫ್ ಆಕ್ಚುಲಿ 10th ಲೈಫ್ ಫ್ಯಾಮಿಲಿ ಥರನೇ ಇದ್ವಿ. ನಾವು ನಮ್ಮ ಪ್ರಿನ್ಸಿ ಪ್ರತಿಯೊಬ್ಬರು ಫ್ಯಾಮಿಲಿ ಥರನೇ ಇದ್ದಿದ್ದು. ಡೈಲಿ ಸ್ಯಾಟರ್ಡೆ ಊಟ ಮಾಡೋದು, ಜೊತೆ ಕುತ್ಕೊಂಡು ಲೂಡೋ ಆಟ ಆಡೋದು, ಟ್ಯೂಷನ್ ಟೈಮಲ್ಲಿ ಕೂಡ. ಸೊ ನನ್ನೊಂದು ಫ್ಯಾಮಿಲಿ ಥರ ಇತ್ತು. ಈಗಲೂ ಅಷ್ಟೇ, ಡೈಲಿ ಸ್ಕೂಲ್ಗೆ ಹೋಗೋದಂದ್ರೆ ಹುಷಾರಿಲ್ಲ ಅಂದ್ರೂ ಸ್ಕೂಲ್ಗೆ ಹೋಗ್ಬೇಕು ಅನಿಸ್ತಿತ್ತು. ಸಂಡೇನೇ ಹೋಗ್ತಿದ್ವಿ. ಇವಾಗ ಕಾಲೇಜಿಗೆ ಬರ್ಬೇಕಂದ್ರೆ ಸ್ವಲ್ಪ ಬೆಳಗ್ಗೆ ಹೇಳಕ್ಕೆ ಮನ್ಸಾಗಲ್ಲ. ಬಿಲ್ಡಿಂಗ್ ನೋಡಿದ್ರೆ ಹೋಗ್ಬೇಕು ಅನ್ಸುತ್ತೆ, ಯೂನಿಫಾರ್ಮ್ ಹಾಕೋಬೇಕು ಅನ್ಸುತ್ತೆ. ಪ್ರಿನ್ಸಿ ಹೇಳೋದು ಒಂದೇ, ನೀವು ಇನ್ನು ಮುಂದೆ ಯೂನಿಫಾರ್ಮ್ ಹಾಕೊಳಕ್ಕಾಗಲ್ಲ, ನಮ್ಮ ಸ್ಕೂಲ್ದು ಬಿಚ್ಚಿಟ್ಬಿಡಿ ಅಂತ ಅಂದು. ಸೊ ನಮ್ದು ಲಾಸ್ಟ್ ಕನ್ನಡ ಟೆಸ್ಟ್ ದಿನ ಇದೇ ಡೈಲಾಗ್ ಹೇಳಿದ್ದು. ಅವತ್ತೆಲ್ಲರೂ ಹತ್ಕೊಂಡ್ ಯೂನಿಫಾರ್ಮ್ ಹಾಕೊಳಕ್ಕಾಗಲ್ಲ ಅಂತಂದು. ನೀವು ಹತ್ಕೊಂಡ್ ಬಂದಿದ್ದೀರಿ ಅಂತ ಒಂದು ಪಾಯಿಂಟ್ ಹೇಳಿದ್ರಲ್ಲ. ಸೊ ಕಾಮನ್ ಆಗಿ ಲೇಡೀಸ್ ಸ್ಕೂಲ್ ಬಿಟ್ಟು ಹೋದ್ರೆ ಅಳೋದು ಜಾಸ್ತಿ. ನಾವ್ ಹತ್ತಿದೀವಿ ಅಂದ್ರೆ ನಾನ್ ತುಂಬಾ ಹತ್ತಿದೀನಿ. ಫಸ್ಟ್ ಸ್ಟಾರ್ಟಿಂಗ್ ರಿವಿಷನ್ ಶುರು ಆದಾಗಿಂದ ಅದ್ ಮನ್ಸಲ್ಲಿ ಫೀಲಿಂಗ್ ಇತ್ತು. ಬಟ್ ಲಾಸ್ಟ್ ಡೇ ಯೂನಿಫಾರ್ಮ್ ಹಾಕೊಳಕ್ ಕೇಳಕ್ ಅಂದ್ರಲ್ಲ, ಅವತ್ತು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನಾವು ಟೀಚರ್ಸ್ ನ ಬಿಟ್ಟು ಬರ್ತೀವಿ ಅಂತ ಹತ್ತಿಲ್ಲ, ನಾವ್ ನನ್ನ ಫ್ರೆಂಡ್ಸ್ ನ ಬಿಟ್ಟು ಬರ್ತೀನಿ ಅಂತ ಹತ್ತಿದೀನಿ. ಟೀಚರ್ಸ್ ಅಯ್ಯೋ ಬೇಜಾನ್ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ. ಬಟ್ ಆದ್ರೂ ನಮ್ಮೊಳದಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ಓಕೆ ಓಕೆ. ಸೊ ನಮ್ಮದು ನನ್ನ
ಸ್ಕೂಲ್ ಲೈಫೇ ಬೆಸ್ಟ್ ಲೈಫ್ ಆ್ಯಕ್ಚುಲಿ. ನನ್ನ ಫ್ರೆಂಡ್ಸ್ ಜೊತೆ ಇದ್ದಿದ್ದು. ಸೊ ಅಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಓದ್ತಿದ್ದೆ. ಸೊ ನನ್ನ ಫ್ರೆಂಡ್ಸ್ಗೆಲ್ಲ ನಾನೇ ಹೇಳ್ಕೊಡ್ತಾ ಇದ್ದೆ. ಸೊ ಅವರು ನನ್ನ ಜೊತೆ ಈಸಿಯಾಗಿ ಕನೆಕ್ಟ್ ಆಗ್ತಿರೋದು. ಆಮೇಲೆ ನನ್ನ ಟೀಚರ್ಸ್ಗೆಲ್ಲ ಫೇವ್ರೆಟ್ ಸ್ಟೂಡೆಂಟ್ ಆಗಿದ್ದೆ. ಸೊ ಆ ಥರ ಚಿಕ್ಕ ಚಿಕ್ಕ ಮೆಮರೀಸ್ ಎಲ್ಲ ತುಂಬ ಇದೆ. ಸೊ ಫಸ್ಟ್ ಡ್ಯಾನ್ಸ್ ಮಾಡಿದ್ದು ಫ್ರೆಂಡ್ಸ್ ಜೊತೆ. ಸೊ ಫಸ್ಟ್ ತಿಂದಿದ್ದು, ಸೊ ಫಸ್ಟ್ ಓಡಿಸ್ಕೊಂಡಿದ್ದು, ಫಸ್ಟ್ ಬೈಸ್ಕೊಂಡಿದ್ದು, ಅದೆಲ್ಲ ತುಂಬ ಸ್ಪೆಷಲ್ ಮೆಮರೀಸ್. ಓಕೆ, ಫಸ್ಟ್ ಏನಾದ್ರು ಕೊಡ್ಸ್ಕೊಂಡ್ರಿ ನೀವು? ಯಾಕಂದ್ರೆ ಚೆನ್ನಾಗಿ ಓದೋ ಹುಡುಗಿ ಅಂದರೆ ಯಾಕೆ ನಿಮ್ಗೆ ನೋಡಿದ್ರು? ಉಳಿಸ್ಕೊಂಡು ಲೈಕ್ ಅದು ಫ್ರೀ ಟೈಮ್, ಬ್ರೇಕ್ ಟೈಮ್. ಸೊ ನಮ್ಮ ಟೀಚರ್ಸ್ ಯಾರು ಇಲ್ಲ ಅಂದರೆ ನಾವೆಲ್ಲ ಫುಲ್ ವರಂಡಾದಲ್ಲಿ ಆಟ ಆಡ್ತಾ ಇದ್ದೀವಿ. ಸೊ ಬೆಲ್ ಆಗಿದ್ದು ಕೂಡ ಗಮನ ಇಲ್ಲ. ಸೊ ಆಡ್ಕೊಂಡು ಹಂಗೆ ಒಂಥರ. ಸೊ ಅವಾಗ ನಾನು ಸ್ವಲ್ಪ ಎಕ್ಸೈಟ್ಮೆಂಟ್ ಅಲ್ಲಿ ಆಟ ಆಡ್ತಾನೆ ಇದ್ದೆ. ಸೊ ಟೀಚರ್ಸ್ ಬಂದಿದ್ದು ಕೂಡ ಗೊತ್ತಿಲ್ಲ. ಸೊ ಅವ್ರದ್ದು ಎಲ್ಲರ ಜೊತೆ ಸೇರಿ ನಾನು ಬೈಸ್ಕೊಂಡ್ವಿ. ಅದೊಂದು ಆಯ್ತು ಅಷ್ಟೇ. ಬೈಸ್ಕೊಂಡು ಹೊಡೆಸ್ಕೊಂಡ್ರಾ? ಓಡಿಸ್ಕೊಂಡೆಲ್ಲ ಇಲ್ಲ, ಯಾಕಂದ್ರೆ ನನ್ನ ಯಾರು ಹೊಡೆಯೋದಲ್ಲ. ನನ್ನ ಮುಖ ನೋಡಿದ್ರೆ ಎಲ್ಲ ಪಾಪ ಅಂತ ಬಿಟ್ಬಿಡ್ತಾರೆ. ಸೊ ಒಂದು ಹೌದು, ನಿಜ. ಇದು ಪಕ್ಕ ನಿಜ. ನಿಮ್ಮ ಮುಖ ನೋಡಿದ್ರೆ ಅಯ್ಯೋ ಪಾಪ ಬುದ್ಧಿ ಹುಡುಗಿ ಯಾಕೆ ಬಿಡ್ಬೇಕು ಅಂತ ಬಿಟ್ಬಿಡ್ತಾರೆ. ಅದು ಒಂದು ಅಡ್ವಾಂಟೇಜಸ್ ನನಗೆ. ಸೊ ಯಾರು ಹೊಡೆಯಲ್ಲ. ಬಾಯ್ಸ್ ಎಲ್ಲ ಟೀಚರ್ಸ್ಗೆ ನಾವು ನೈಟ್ ಸ್ಟೇ ಮಾಡಿದ್ದಾಗ ಅವರೆಲ್ಲ ಗೋಸ್ಟ್ ಪ್ರ್ಯಾಂಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರು. ಆವಾಗ ನಾವು ಸಿಗಾಕೊಂಡ್ಬಿಟ್ಟು ಅದರಲ್ಲಿ ತುಂಬ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಪನಿಷ್ಮೆಂಟ್ಸ್ ಎಲ್ಲ ತಗೊಂಡು ನಮ್ಮ ಫೋನ್ಸ್ ಎಲ್ಲ ಕಿಸ್ಕೊಂಡ್ಬಿಟ್ಟಿದ್ರು. ಸೊ ಅದು ದೊಡ್ಡ ಗೋಸ್ಟ್ ಪ್ರ್ಯಾಂಕ್ ಮಾಡ್ಬಿಟ್ಟಿದ್ರೆ ಸ್ಟಾಫ್ ಮೇಲೆ. ಫ್ರೆಂಡ್ಸಿಗೆ ನಾವು ಪ್ರ್ಯಾಂಕ್ ಮಾಡಿದ್ದು ಪ್ರಿನ್ಸಿಪಲ್ ಸರ್ ಮತ್ತೆ ಹೆಡ್ ಟೀಚರ್ಸ್ ಮೇಲೆ ನಾವು ಪ್ರ್ಯಾಂಕ್ ಮಾಡಿದ್ವಿ. ನೈಟ್ 1 ಗಂಟೆಗೆ ಪಾಪ ಎಲ್ಲರೂ ಎದ್ದು ಬರ್ತಾ ಇದ್ರು. ಅಂದ್ರೆ ಯಾವ ತರ ಪ್ರ್ಯಾಂಕ್ ಮಾಡಿದ್ರಿ? ಆ ಪ್ರ್ಯಾಂಕ್ ಹೆಂಗೆ ಪ್ಲಾನ್ ಆಯ್ತು? ಪ್ಲಾನ್ ಮಾಡಿದ್ರಿ ಅಂದ್ರೆ ಈಗ ನಾವು ಹಟ್ಸ್ ಅಲ್ಲಿ ಸ್ಟೇ ಮಾಡಿದ್ವಿ, ಎಲ್ಲರೂ ಒಂದೊಂದು ಹಟ್ಸ್ ಅಲ್ಲಿ. ಸೊ ಹಟ್ಸ್ ಅಲ್ಲಿ ಸ್ಟೇ ಮಾಡಿರ್ಬೇಕಾದ್ರೆ ನಮ್ಮ ಸೆಕೆಂಡ್ ರೂಮ್ ಅಲ್ಲಿ ಟೀಚರ್ಸ್ ಇದ್ರು. ಸೊ ಟೀಚರ್ಸ್ ಇರ್ಬೇಕಾದಾಗ ಬಾಯ್ಸ್ ಎಲ್ಲ ಏನು ಮಾಡಿದ್ರು, ಟೀಚರ್ಸ್ ಹಟ್ಟೆಲ್ಲ ಶೇಕ್ ಮಾಡೋದು, ವಾಟರ್ ಬಾಟಲ್ ಸೌಂಡ್ ಮಾಡೋದು, ಕಾಲ್ ಕೆಜೆ ಸೌಂಡ್ ಮಾಡೋದೆಲ್ಲ ಮಾಡಿಬಿಟ್ಟು ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ಮೇನ್ ರೋಡ್ವರೆಗೂ ಹೋಗಿದ್ರು. ಅವರಿಂದ ಫಾಲೋ ಮಾಡ್ಕೊಂಡು ಟೀಚರ್ಸ್ ಎಲ್ಲ ಹೋಗಿದ್ರು. ಆ ಥರ ಗೋಸ್ಟ್ ಪ್ರ್ಯಾಂಕ್ಸ್ ಮಾಡಿದ್ರು. ಯಾರು ಇವರೆಲ್ಲ? ಗೋಸ್ಟ್ ಪ್ರ್ಯಾಂಕ್ ಮಾಡಿ ಸಿಕ್ಕಾಕೊಂಡು ಕುಮ್ದ್ರ. ನೀವು ಏಕ್ದಮ್ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಕೊಡೋ ಥರನೇ ಮಾಡಿದ್ದೀರಾ ಸ್ಟಾಫ್ಸ್ಗೆ. ಓಕೆ, ಇರಲಿ. ನಿಮಗೆ ಯಾವ್ದಾನ ಮೆಮೊರಿ? ಸೇಮ್ ಇದೇನಾ? ನಾವು 9th ಇರೋವಾಗ ಹೊಸ ಟೀಚರ್, ಸೈನ್ಸ್ ಟೀಚರ್ ಬಂದಿದ್ರು. ಓಕೆ. ಅವರು 1 ವೀಕ್ ಇದ್ಬಿಟ್ಟು ಮತ್ತೆ ಬೇರೆ ಟೀಚರ್, ಮತ್ತೆ ಸೈನ್ಸ್ ಟೀಚರ್ ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು. ತುಂಬ ಸ್ಟ್ರಿಕ್ಟ್ ಅವರು. ಮಾಮೂಲಿ ಟೆಸ್ಟ್ ಎಲ್ಲ ತುಂಬ ಟಫ್ ಆಗಿ ಕೊಡ್ತಾ ಇದ್ರು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಮ್ಯಾಮ್ಗೆ ಏನು ಗೊತ್ತಿರಲಿಲ್ಲ. ಎಲ್ಲ ಡ್ರಾದಲ್ಲಿ ಎಲ್ಲ ಪೇಪರ್ ಸಿಕ್ಕಿದ್ರು. ನಾವು ಕ್ವಶನ್ ಪೇಪರ್ ತೆಗೆದ್ಬಿಟ್ಟು ಎಲ್ಲ ಆನ್ಸರ್ಸ್ ಬರ್ದ್ಬಿಟ್ಟು ಬೇಗ ಬರ್ತಾ ಇದ್ವಿ. 7 o'clockಗೆ ಬಂದ್ಬಿಟ್ಟು ಎಲ್ಲ ಬರ್ಕೊಂಡು ಮತ್ತೆ ಇಟ್ಬಿಡ್ತಾ ಇದ್ವಿ. ಮತ್ತೆ ಇವ್ರಿಗೆ ಈ ಸೆಕ್ಷನ್ ಬೇರೆ ಸೆಕ್ಷನ್ ಗೊತ್ತಾಯ್ತು, ಮ್ಯಾಮ್ ನಿಮ್ಮ ಕ್ಲಾಸ್ ಅವರೆಲ್ಲ ಕಾಪಿ ಮಾಡ್ತವ್ರೆ, ಚೀಟ್ ಮಾಡ್ತವ್ರೆ, ನಿಮ್ಗೆ ನೀವೆಲ್ಲ ನಮ್ಮ ಹತ್ರ ಬಂದು ಬೈತೀರಾ ಅಂತ ಇದ್ರು. ನಾವೆಲ್ಲ ಏನು ಮಾಡಿದ್ವಿ, ಮತ್ತೆ ಸೇಮ್ ಅದೇ ಥರ ಮಾಡಿದ್ವಿ. ಈ ಸತಿ ಏನು ಮಾಡಿದ್ರು, ಮ್ಯಾಮ್ ಕ್ವಶನ್ ಪೇಪರ್ ಚೇಂಜ್ ಮಾಡಿಬಿಟ್ಟಾರೆ. ನೀವೇ ಕ್ರಿಮಿನಲ್ ಅಂದ್ರೆ ಮ್ಯಾಮ್ ಕ್ರಿಮಿನಲ್ ಆಗಿದಲ್ವಾ? ಈ ಸತಿ ಇವ್ರು ಹಂಗಂದಾರ ಅಂದ್ಬಿಟ್ಟು ಬುಕ್ಕಲ್ಲೇ ಒಂಥರ ಬರ್ದವ್ರೆ, ಪೇಪರ್ ಚೇಂಜ್ ಆಗಿದೆ. ನಾವು ಗರ್ಲ್ಸ್ ಎಲ್ಲ ಏನು ಮಾಡಿದ್ವಿ, ರಿವಿಷನ್ ಕೊಡೋ ಟೈಮಲ್ಲಿ ಚೂರು ಗ್ಯಾಪ್ನ ಇತ್ತು, ಎಲ್ಲ ಬರ್ದ್ಬಿಟ್ಟಿದ್ದಾರೆ. ಬಾಯ್ಸ್ ಎಲ್ಲ ಪಾಪ ಬಕ್ರೆ, ಅವ್ರು ನಮ್ಮ ಹತ್ರ ಅದೇ ಟೈಮಲ್ಲಿ ನಮ್ಮ ಹತ್ರನೂ ಕಾಪಿ ಹೊಡೆದವ್ರೆ. ಮತ್ತೆ ಮ್ಯಾಮ್ ಇವ್ರಿನ್ನ ಬ್ರೈನ್ ಎಲ್ಲ ಉಪಯೋಗಿಸಿ ಏನು ಮಾಡೋರು, ಮ್ಯಾಮ್ ರ್ಯಾಕಲ್ಲಿ ಇಕ್ಕಿದ್ದಾರೆ ಅಂದ್ಬಿಟ್ಟು ಪೇಪರ್ಸ್ ಎಲ್ಲ ಸ್ಪೇಸ್ ಬಿಟ್ಬಿಟ್ಟು ಆನ್ಸರ್ಗೆ, ಮತ್ತೆ ನಾಳೆ ದಿವಸ ಬಂದ್ಬಿಟ್ಟು ಆನ್ಸರ್ಸ್ ಎಲ್ಲ ಬರ್ದ್ಬಿಟ್ಟು ಮತ್ತೆ ಮಾರ್ಕ್ಸ್ ತಗೊಂಡು, ಮ್ಯಾಮ್ ಯಾರು ಮ್ಯಾಮ್ ನಿಂಗೆ ತಪ್ಪು ಹೇಳಿದ್ ನೋಡಿ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗ್ದಿದ್ದೀವಿ, ಹೋಗಿ ಅವ್ರು ಹೋಗಿರ ಅಂತ ಅಂದ್ಬಿಟ್ಟು ಮತ್ತೆ ಅವರಿಗೆ ರಿವೆನ್ಸ್ ಇದು ಮಾಡಿ. ಏನು ಪ್ಲಾನ್ ಮಾಡಿದ್ದೀರಮ್ಮ? ಇಷ್ಟೊಂದು ಪ್ಲಾನ್ ಮಾಡಿದ್ದೀರಾ ನೀವು? ಅದು ಆನ್ಸರ್ಸೇ ಬರ್ದಿಟ್ಟಿರೋ ಪ್ಲಾನ್ ಸಕ್ಕತ್ತಾಗಿದೆ ನಿಮ್ಮ ಪ್ಲಾನ್ ಮಾತ್ರ. ಇದೊಂದು ಗೋಲ್ಡನ್ ಮೆಮೊರಿ ಸರ್ ನಿಮಗೆ. ಸ್ಕೂಲ್ ಟ್ರಿಪ್ ಇದ್ದಿದ್ದು, ಅವಾಗೆಲ್ಲ ಹುಡುಗರೆಲ್ಲ ಹೋದ್ರು. ಒಂದು ಹುಡುಗಿ ನೋಡ್ತಾ ಇದ್ಲು, ಯಾರಂತ ಗೊತ್ತಿಲ್ಲ. ನನ್ನ ಪಟಾಯಿಸೋನಕ್ಕೆ ಏನಂತ ನೋಡಿದ್ರೆ ಜಸ್ಟ್ ಒಂದು ಇಂಟ್ರಾಕ್ಷನ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ಲು. ನಾವು ಏನೋ ಸುಮ್ಮನೆ ಬಿಟ್ಬಿಟ್ಟೆ. ಆಮೇಲೆ ಅಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ರಿ, ಚೆನ್ನಾಗಿದ್ರಿ. ಅವಳು ಸ್ವಿಮ್ಮಿಂಗ್ ಮಾಡ್ಕೊಂಡು ಅವಳು ಬಂದ್ಬಿಟ್ಲು, ಪಕ್ಕದಲ್ಲೇ ಬಂದ್ಬಿಟ್ಲು. ನಾನು ಅದ್ರ ಭಯ ಏನೋ ಪಕ್ಕದಲ್ಲಿ ಬರ್ತಲ್ಲ ಅಂತ ನಾನು ದೂರ ಬಂದೆ. ಬೇರೆ ಯಾವನೋ ಚೆನ್ನಾಗಿ ಡುಮ್ಮುಗವನೆ, ನನ್ನ ಮಗ ಬಂದು ಡೈ ಓಡ್ಬಿಟ್ಟು ನನ್ನ ತಲ್ಬಿಟ್ಟು ಅವಾಗ ಇಲ್ಲ ಒಂದು ಸ್ಟಿಚಸ್ ಹಾಕಿದ್ರು ಅಷ್ಟೇ, ಬೇರೆ ಏನಿಲ್ಲ. ನೀವು ಕಾಲೇಜಸ್ ಸ್ಕೂಲಾ? ಕಾಲೇಜಾ? ಫಸ್ಟ್ ಪಿ ಓದ್ತಾ ಇದ್ದೀರಾ? ಓಕೆ. ವಂಡರ್ಲಾ ಕರ್ಕೊಂಡು ಹೋಗಿದ್ರು ಟ್ರಿಪ್, ಅದೊಂದು ಮೆಮೊರಿ. ವಂಡರ್ಲಾ ಕರ್ಕೊಂಡು ಹೋಗಿದ್ದು ಮೆಮೊರಿ. ನಿಮಗೆ? ನನಗೆ 9th ಫುಲ್ ಜಗಳ ಆಡಿದ ಮೆಮೊರಿ. 9th ಫುಲ್ ಜಗಳ ಆಡಿದ ಮೆಮೊರಿ ನಿನಗೆ? ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಫುಲ್ ಖುಷಿಯಾಗಿರೋದು. ಅಣ್ಣ ಕೇರಳ ಟ್ರಿಪ್ ಹೋಗಿದ್ವು ಅಣ್ಣ ಫ್ರೆಂಡ್ಸ್ ಎಲ್ಲ 9th. ಅದು ಸಖತ್ತಾಗಿತ್ತು ಅಣ್ಣ, ಮಸ್ತಾಗಿತ್ತು.
ಯಾಕೆ ನೀವು ಕಾಲೇಜ್ ಸೇರಿದ್ದೀರಾ, ಹೊಸ್ಗೆ ಓದ್ತಾ ಇದ್ದೀರಾ, ಯಾಕೆ ನಿಮ್ಮ ಕಾಲೇಜ್ ಲೈಫ್ ಇಷ್ಟ ಆಗಿಲ್ವಾ? ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ಲ, ಏನೋ ಒಂಥರ ಅಷ್ಟೇ ಬೇಜಾರ್ ಥರ. ಯಾಕೆ ಇಷ್ಟ ಆಗಿಲ್ಲ, ಒಂದು ರೀಸನ್ ಹೇಳಿ. ಟೀಚರ್ಸ್ ಹೆವಿ ಸ್ಟ್ರಿಕ್ಟು. ಫುಲ್ ಟೆನ್ಷನ್ ಕಾಲೇಜ್ ಅಂತ. ಫುಲ್ ಟೆನ್ಷನ್ ಯಾಕೆ? ಏನೋ ಅಣ್ಣ ಒಂಥರ ಫ್ರೀ ಟೈಮ್ ಇಲ್ಲ, ಟೈಮೇ ಸಿಗ್ತಾ ಇಲ್ಲ ಅಂತ. ಅಣ್ಣ ಏನೋ ಕಾಲೇಜಲ್ಲಿ ಟೈಮ್ ಸಿಗಲ್ಲ, ನನ್ನ ಸ್ಕೂಲಲ್ಲಿ ಟೈಮ್ ಸಿಗಲ್ಲ. ಏನೋ ನಾವು ಸ್ಕೂಲ್ ಹೋಗ್ಬೇಕಾದ್ರೆ ಒಂಥರ ಮಜಾ ಇತ್ತು, ಇವಾಗ ಬೇಜಾರಲ್ಲಿ ಹೋಗ್ತಾ ಇದ್ವಿ ಕಾಲೇಜ್ಗೆ. ಫುಲ್ಲು ಓದು ಟೆಸ್ಟ್, ದಿನ ಟೆಸ್ಟ್ ಸಾಯಂಕಾಲ ಆದರೆ. ಕಾಲೇಜ್ ಆದ್ರೆ ಅದೇ ಸ್ಕೂಲ್ ಆದರೆ ಫುಲ್ ಫ್ರೀ, ಒಂಥರ ಒಂದು ಪೀರಿಯಡ್ ಆದರೂ ಫ್ರೀ ಸಿಗ್ತಿದ್ರು, ಒಂದು ಪೀರಿಯಡ್ ಫ್ರೀ ಇಲ್ಲ, ಫುಲ್ 4 ಅವರ್ ಕ್ಲಾಸು. ಸ್ಕೂಲಲ್ಲಾದರೆ ಕೆರೆ ಮಾಡ್ತಿರ್ಲಿಲ್ಲ, ಕಾಲೇಜಲ್ಲಿ ಓದು ಬಿಟ್ಟರೆ ಏನೂ ಇಲ್ಲ. ಪಾಪ ಹುಡುಗ ಏನೆಲ್ಲ ಯೋಚನೆ ಮಾಡ್ತಾವನೆ. ಓಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ವೆಲ್ಕಮ್.